ಎಲ್ಲರಿಗೂ ಗುಡ್ ಮಾರ್ನಿಂಗ್. ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ, ನಿಮ್ಮೆಲ್ಲರಿಗೂ ಶುಭ ಉಂಟಾಗಲಿ. ಈ ಉದಯ ಕಾಲದಲ್ಲಿ ದೇವರು ನಮಗೆ ಪ್ರತಿನಿತ್ಯದಂತೆ ಈ ದಿನವೂ ದೇವರು ಕೊಟ್ಟಂತ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಕರ್ತನು ಕೊಡುವ ಪ್ರತಿ ವಾಕ್ಯವು ಅದು ನಮ್ಮ ಒಳ್ಳೆಯ ಕಾರ್ಯಕ್ಕೆ, ಒಳ್ಳೆಯ ಮಾರ್ಗಕ್ಕೆ, ಹಾಗೆ ಒಳ್ಳೆಯ ಆಶೀರ್ವಾದಕ್ಕೆ, ಹಾಗೆ ನಮ್ಮ ನಿತ್ಯ ಜೀವಕ್ಕೆ ನಡೆಸುವಂತ ಮಾತುಗಳಾಗಿರುವುದರಿಂದ ಆತನ ಮಾತುಗಳನ್ನು ನಾವು ನೋಡಿಕೊಂಡು ಈ ದಿನ ನಮ್ಮನ್ನು ಸರಿಪಡಿಸಿಕೊಳ್ಳೋದಾಗಿದ್ದರೆ ಸರಿಪಡಿಸಿಕೊಂಡು ಹಾಗೆ ನಮಗೆ ಬರಬೇಕಾದ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುವಂತವರಾಗಿರೋಣ. ಈ ದಿನ ಮುಂಜಾನೆ ವೇಳೆಯಲ್ಲಿ ದೇವರು ನಮಗೆ ಕೊಟ್ಟಂತ ವಾಕ್ಯ ಸತ್ಯವೇದಲ್ಲಿರುವಂತ ರೋಮಪುರದವರಿಗೆ ಬರೆದಂತ ಪತ್ರಿಕೆ, ಅದರಲ್ಲಿ 12ನೇ ಅಧ್ಯಾಯ 20ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳ್ತಾ ಇದೆ: ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಬೇಕೆಂಬುದಾಗಿ, ನಮಗೆ ಕೆಟ್ಟದು ಮಾಡಿದವರಿಗೆ ನಾವು ಅವರಿಗೆ ತಿರುಗಿ ಒಳ್ಳೆಯದನ್ನು ಮಾಡಬೇಕೆನ್ನುವುದರ ಕುರಿತಾಗಿ ದೇವರು ಇವತ್ತು ನಮಗೆ ಆತನ ಒಂದು ಶ್ರೇಷ್ಠವುಳ್ಳ ಮಾತುಗಳನ್ನು ನಮಗೆ ತಿಳಿಸಿ ನಮ್ಮನ್ನು ಒಳ್ಳೆತನದಲ್ಲಿ ನಡೆಸುವುದಕ್ಕಾಗಿ ಆತನು ಕೊಟ್ಟಂತ ಈ ವಾಕ್ಯಕ್ಕೆ ದೇವರಿಗೆ ಸ್ತೋತ್ರ ಹೇಳೋಣ. ಸ್ನೇಹಿತರೆ, ಪ್ರಿಯರೇ, ಆತ್ಮೀಯರೇ, ದೇವರು ನೀವು ಮುಂಚಾನೆ ವೇಳೆಯಲ್ಲಿ ಕೊಟ್ಟಂತ ವಾಕ್ಯ ಏನಂದ್ರೆ, ನೋಡ್ರಿ, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದರೆ ಕುಡಿಯುವುದಕ್ಕೆ ಕೊಡು ಎಂಬುದಾಗಿ. ನಿಜವಾಗ್ಲಿ ನಾವು ಹೇಳುತ್ತೇವೆ, ಈ ಲೋಕದಲ್ಲಿ ಮನುಷ್ಯರಾಗಿ ಇರುವ ಎಲ್ಲಾ ಜನರನ್ನು ನೋಡುವಾಗ ನಿಜವಾಗ್ಲಿ ಯಾವ ಮನುಷ್ಯ ವೈರಿ ಅಲ್ಲ. ಆದರೆ ವೈರತ್ವ ತಂದಾಕುವಂತ ಲೋಕದ ಅಧಿಪತಿಯಾದ ಒಬ್ಬ ಸೈತಾನನಿದ್ದಾನೆ. ನಿಜವಾಗ್ಲಿ ನಮ್ಮನ್ನು ಒಳ್ಳೆಯ ಕೆಲಸಗಳಿಂದ, ಒಳ್ಳೆಯ ಕಾರ್ಯಗಳಿಂದ ಬಿಡಿಸಿ ಕೆಟ್ಟದಲ್ಲಿ, ಕೆಟ್ಟ ಆಲೋಚನೆಗಳಲ್ಲಿ, ಕೆಟ್ಟ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಒಬ್ಬ ಕೆಡಕನ್ನು ನಮಗೆ ಕಣ್ಣಿಗೆ ಕಾಣದೆ ನಮ್ಮ ಮನಸ್ಸನ್ನು ಅವನು ಆವಾಗ ಅವನೇನ್ ಮಾಡುವವನಾಗಿದ್ದಾನೆ, ಗಲಿಬಿಲಿ ಪಡಿಸಿ ಅವನು ಮೋಸಕ್ಕೆ, ವಂಚನೆಗೆ ನಡೆಸುವಂತ ಒಬ್ಬ ಶಕ್ತಿಯುಳ್ಳ ವ್ಯಕ್ತಿ ಆಗಿರುವಂತ ಸೈತಾನನು. ಅವನಿಂದಲೇ ಇವತ್ತೆಲ್ಲಾ ಮನುಷ್ಯರು ಒಬ್ಬರ ಮೇಲೊಬ್ಬರು ವೈರಿಗಳಾಗಿ ಜೀವಿಸಲಿಕ್ಕೆ ಸಾಧ್ಯ ಹೊರತು ಯಾವ ಮನುಷ್ಯ ಯಾರಿಗೆ ವೈರಿ ಅಲ್ಲ. ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಅದಕ್ಕೆ ಇವತ್ತಿನ ದಿನದಲ್ಲಿ ಅಂಥ ರೀತಿಯಲ್ಲಿರುವ ವೈರತ್ವವಾಗಿರುವಂತ ಕಾರ್ಯಗಳು ಜನರೇ ಆಗಿರಲಿ, ಯಾರೇ ಆಗಿರಲಿ, ಇವತ್ತು ನಾವು ಅವ್ರ ವೈರೋಗ್ಯದಿಂದ ಅವ್ರನ್ನ ವೈರಿಗಳಂತೆ ನೋಡದೆ ಅವ್ರು ಹಸಿದಿದ್ದರೆ ಅವ್ರಿಗೇನಂತ ಹೇಳ್ತಾರೆ, ನೀವು ಅನ್ನವನ್ನು ಬಡಿಸಿರಿ, ಬಾಯಾರೆ ಅವ್ರಿಗೆ ಕುಡಿಯೋದಕ್ಕೆ ನೀರು ಕೇಳಿದರೆ ಕೊಡಿರಿ ಎಂಬುದಾಗಿ. ನಿಜವಾಗ್ಲಿ ನಮಗೆ ಯಾವುದೇ ಪರಿಸ್ಥಿತಿಗಳಲ್ಲಿ ಅವರು ನಮಗೆ ವಿಧವಾದ ರೀತಿಯ ಕಾರ್ಯಗಳಲ್ಲಿ ಅವ್ರು ನಮಗೆ ಮೋಸ ಮಾಡಿರ್ಬೋದು, ಇಲ್ಲ ಮಾತು ಕೊಟ್ಟು ತಪ್ಪಿರ್ಬೋದು, ಇಲ್ಲ ವಿಧವಾದಂಥ ರೀತಿಯಲ್ಲಿ ಅವರು ನಮ್ಮ ಮಧ್ಯದಲ್ಲಿ ಆ ಪ್ರೀತಿ ಇಲ್ಲದಂತೆ ನಡೆದುಕೊಂಡಿರ್ಬೋದು. ಆದರೆ ಇವತ್ತು ದೇವರು ಏನ್ ಹೇಳ್ತಾನಂತಂದ್ರೆ, ನೋಡ್ರಿ, ಯಾವತ್ತು ಕೂಡ ವೈರಿ ಅಂತೇಳಿ ಅವ್ರನ್ನ ದ್ವೇಷಿಸ್ಬೇಡ್ರಿ, ಅವ್ರನ್ನ ಪ್ರೀತಿಸ್ರಿ, ಅವ್ರನ್ನ ಕರುಣಿಸ್ರಿ, ಅವ್ರ ಮೇಲೆ ದಯ ತೋರಿಸ್ರಿ. ಯಾವಾಗ ನೀವು ಒಬ್ಬ ಕೆಟ್ಟದಾಗಿ ನಮಗೆ ಮಾಡಿರುವಂತ ಮನುಷ್ಯನಿಗೆ ಒಳ್ಳೆದನ್ನು ಮಾಡಲಿಕ್ಕೆ ನಾವು ಪ್ರಾರಂಭಿಸ್ತೀವೋ, ಖಂಡಿತ ಅವನಲ್ಲಿರುವ ಕೆಟ್ಟತನವು ನಮ್ಮ ಒಳ್ಳೆತನದಿಂದ ಏನಾಗುತ್ತಂತೆ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಎಂಬುದಾಗಿ. ಅದಕ್ಕೆ ವಚನ ನೋಡ್ರಿ ಹೇಗೆ ಹೇಳ್ತದಂದ್ರೆ, ಬಾಯಾರಿದ್ರೆ ಕುಡಿಯುವುದಕ್ಕೆ ಕೊಡು, ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು ಎಂಬುದಾಗಿ. ನಿಜವಾಗ್ಲಿ ಯಾವಾಗ ನಮ್ಮನ್ನು ದ್ವೇಷಿಸುವಂತ ಮನುಷ್ಯಗೆ, ನಮ್ಮನ್ನು ಪ್ರೀತಿ ಮಾಡಲಾರದಂತ ಮನುಷ್ಯಗೆ, ನಮಗೆ ಯಾವುದೇ ವಿಷಯಗಳಲ್ಲಿ ಕೆಟ್ಟದಾಗಿ ಮಾಡುವಂತ ಮನುಷ್ಯನಿಗೆ ನಾವು ಅವನನ್ನು ಪ್ರೀತಿ ಮಾಡುತ್ತಾ ಹೋಗುವಾಗ ಅವನ ತಲೆಯ ಮೇಲೆ ಕೆಂಡ ಇಟ್ಟಂಗಂತೆ. ನಾನು ಇಷ್ಟು ಮಾಡಿದ್ರು ಕೂಡ ಇವನು ಯಾಕಪ್ಪ ನಾನು ಇಷ್ಟು ಪ್ರೀತಿ ಮಾಡ್ತಾನೆ, ನಾನು ಇಷ್ಟೇ ಇವನ ಮೇಲೆ ಮೋಸ ವಂಚನೆಯನ್ನು ಮಾಡಿದ್ರು ಕೂಡ ಇವನ್ ಮಾತ್ರ ನನಗೆ ಒಳ್ಳೆದನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಅವನ ನಿಜವಲ್ಲ ಅವನ ಕೆಟ್ಟತನ ಅವನಿಂದ ಬಿಟ್ಟು ಅವನಿಗೆ ಒಳ್ಳೆತನ ಬರಲಿಕ್ಕೆ ಸಾಧ್ಯ ಉಂಟು. ಸ್ನೇಹಿತರೆ, ಅದಕ್ಕಾಗಿ ಮುಂಜಾನೆ ವೇಳೆಯಲ್ಲಿ ನಿಜವಾಗ್ಲಿ ನಾನು ಹೇಳುತ್ತೇನೆ, ಎಲ್ಲರೂ ಕೂಡ ಒಳ್ಳೆತನದಿಂದ ಕೆಟ್ಟತನವನ್ನು ಓಡಿಸುವಂತವರಾಗಬೇಕು. ನಿನ್ನ ವೈರಿಗಳಿಗೆ ನೀವು ಖಂಡಿತವಾಗಿ ಅವರಿಗೆ ಹಸಿದರೆ ಅನ್ನ ಇಡುವಂಥವರಾಗಿ, ಅವರಿಗೆ ನೀರಡಿಗೊಳಗಾದವರಿಗೆ ನೀರು ಕೊಡುವಂಥವರಾಗಿ ಇರಬೇಕೆಂಬುದಾಗಿ ಇವತ್ತು ದೇವರು ನಮಗೆ ತಿಳಿಸುವಂಥವನಾಗಿದ್ದಾನೆ. ಕೆಟ್ಟತನವನ್ನು ಒಳ್ಳೆತನದಿಂದ ಜಯಿಸಲಿಕ್ಕೆ ಶಕ್ತಿ ಉಂಟೆಂಬುದಾಗಿ ದೇವರು ನಮಗೆ ತಿಳಿಸಿದ್ದಕ್ಕಾಗಿ ದೇವರಿಗೆ ನಾವು ವಂದನೆಗಳು ಸಲ್ಲಿಸಿ ಈ ಸಮಯ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಲೋಕದಲ್ಲಿರುವ ಜೀವವುಳ್ಳ ಒಳ್ಳೆಯ ತಂದೆಯೇ, ಕರ್ತನೆ ನಿನ್ನ ವಾಕ್ಯ ಹೇಳಿದಂತೆ ಕರ್ತನೆ ಸ್ತೋತ್ರ. ನಮ್ಮ ವೈರಿಗಳನ್ನು ಸ್ವಾಮಿ ನಾವು ಪ್ರೀತಿಸುವವರಾಗಿ, ಅವರು ಹಸಿದಾಗ ಅವರಿಗೆ ಅನ್ನವನ್ನು ಕೊಡುವವರಾಗಿ, ಅವರಿಗೆ ನೀರು ಅಡಿಕೊಂಡಾಗ ದೇವರ ನೀರನ್ನು ಕೊಡುವವರಾಗಿ ಕರ್ತನೆ, ಒಬ್ಬ ವ್ಯಕ್ತಿಗೆ ಇಂತಹ ರೀತಿಯಲ್ಲಿ ಮಾಡುವಾಗ ಕರ್ತನ ಅವನ ತಲೆಯ ಮೇಲೆ ಕೆಂಡ ಇಟ್ಟಂತೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಹೌದು ಸ್ವಾಮಿ, ಒಳ್ಳೆತನದಿಂದ ಎಂಥ ಕೆಟ್ಟತನವನ್ನು ಕೂಡ ಸೋಲಿಸಬಹುದು ಎಂಬುದಾಗಿ ದೇವ ನಿನ್ನ ವಾಕ್ಯದ ಮುಖಾಂತರ ನಮಗೆ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಇದೇ ರೀತಿಯಲ್ಲಿ ನಮ್ಮೆಲ್ಲರ ಸ್ವಭಾವಗಳು ಕರ್ತನೆ, ಕೆಟ್ಟತನದಲ್ಲಿದ್ದವರನ್ನ ಒಳ್ಳೆತನದಲ್ಲಿ ನಡೆಸುವುದಕ್ಕೆ ನಮ್ಮ ಒಳ್ಳೆತನದಿಂದಲೇ ಕರ್ತನೆ ಅವರಲ್ಲಿರುವ ಕೆಟ್ಟತನವನ್ನು ತೆಗೆದುಹಾಕುವಂತೆ ಮಾಡುವುದಕ್ಕೆ ನಮ್ಮನ್ನೆಲ್ಲರೂ ಕೂಡ ಆಶೀರ್ವದಿಸು. ನಿನ್ನ ನಾಮ ಮಹಿಪಡಿಸ್ಕೊ, ನೀನೇ ಮಹಿಮೊಂದು ಯೇಸು ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.